ಇನ್ನೂ ಕೂಡ ಹೀಗೆ ಜೋರಿದ್ರೆ ನೀವು ಅಡ್ಮಿಟ್ ಮಾಡೋದು ಒಳ್ಳೇದಂತ ಹೇಳಿದ್ರು. ನನಗೆ ಎಲ್ಲ ಅಡ್ಮಿಟ್ ಮಾಡೋದ್ರಲ್ಲಿ ಧೈರ್ಯ ಇಲ್ಲ ಅಂತ ಹೇಳುವಾಗ ಟೆನ್ಷನ್ ಆಯ್ತು ಅಂತ. ಯಾಕಂದರೆ ಅಡ್ಮಿಟ್ ಮಾಡೋ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ನಿಮಗೂ ಕೂಡ ಗೊತ್ತುಂಟು ಅಡ್ಮಿಟ್ ಮಾಡಿ ಅಂತೆಲ್ಲ. ಅಡ್ಮಿಟ್ ಆದರೆ ಮತ್ತೆ ಹೋಪೆ ಬಿಟ್ಟು ಬಿಡಿ. ಮನೆಯಲ್ಲಾದರೂ ನಾವು ಇಷ್ಟಾದರೂ ನೋಡ್ತೇವೆ. ಫುಡ್ಡು ಕಳಿಸಿದ್ದಾರೆ ಗೈಸ್ ನೋಡಿ. ಎಷ್ಟು 6 kg ಫುಡ್ಡ ಅಂತ. ಹೌದು 6 kg. ಗೈಸ್ ಅಮ್ಮನಿಗೆ ತಿಂಡಿ ಚಹಾ ಎಲ್ಲ ಮಾಡಿದೆ ಆಯಿತಾ. ಗಂಟೆ 6:30 ಆದದಷ್ಟೇ, ಈಗ ಮಾಡಿದಷ್ಟೇ. ದೋಸೆ, ಅದೇ ನಿನ್ನೆ ಮೊಟ್ಟೆ ಪದಾರ್ಥ ಅದು, ಮತ್ತು ಒಂದು ಬ್ಲ್ಯಾಕ್ ಟೀ. ಅಮ್ಮ ಚಾ ಬರ್ರಿ. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್ ಗೈಸ್. ಈಗ ಅಮ್ಮ ಮಲ್ಕೊಂಡಿದ್ದಾರೆ, ಚಾ ಎಲ್ಲ ಕೊಟ್ಟಾಯಿತು. ಮತ್ತು ಒಂದು ಎಂತ ಗೊತ್ತಾ, ನಿನ್ನೆ ಇದು 2 ಪ್ಲೇಟ್ ಕೊಟ್ಟಿದ್ದಾರಲ್ಲ, ಇದು ಬ್ಲ್ಯಾಕಿಗೆ ಮತ್ತು ಅವ್ರು ಟೈಗಿಗೆ ಕೊಟ್ಟದ್ದು. ನಾನು ಬೆಕ್ಕುಗಂತ ಕೇಳಿ ಹಾಗೆ ಇಟ್ಟಿದ್ದೆ. ಬೆಕ್ಕಿಗೆ ಕೊಟ್ಟದ್ದು ಯಾವುದು ಗೊತ್ತುಂಟಾ, ಅದು ಸ್ಮಾಲ್ ಆಗಲಿ, ಅದು ಬೆಕ್ಕಿಗೆ ಕೊಟ್ಟದ್ದು. ಹಾಗೆ ಇದು ಟೈಗು ಮತ್ತು ಬ್ಲ್ಯಾಕಿಗೆ. ಪಾಪ ಅವರಿಗೆ ಕೂಡ ಇರಲಿಲ್ಲ, ಪ್ಲಾಸ್ಟಿಕಲ್ಲಿ ಊಟ ಮಾಡಿದವರು ಒಂದು ಪಾತ್ರೆಯಲ್ಲಿ. ಹಾಗೆ ಅವರಿಗೆ ಇದನ್ನು ಇಡುವ ಆಯಿತಾ. ಇವತ್ತು ಊಟ ಇದರಲ್ಲಿ ಕೊಡುವ ಅವರಿಗೆ. ಅಮ್ಮ ಹೇಗಿದ್ದಾರೆ ತೋರಿಸ್ತಾನೆ. ಮಲ್ಕೊಂಡಿದ್ದಾರೆ, ಆಕ್ಸಿಜನ್ ಇಟ್ಟಿದ್ದೇನೆ. ಹೋಗ್ಲಿಕ್ಕುಂಟು ಕ್ಲಿನಿಕ್ಕಿಗೆ. ಅವರಿಗೊಮ್ಮೆ ಜೋರಾದರೆ ಹಾಗೆ ಆದರೆ ಆರೈಕೆ ಮುಖ್ಯ. ತುಂಬ ಟೈಮ್ ತಗೊಳ್ತದೆ ಗುಣ ಆಗಲಿಕ್ಕೆ. ಹಾಗೆ ದಮ್ಮು ಕಟ್ತಾನೆ ಉಂಟು, ಅಂದರೆ ಸ್ವಲ್ಪ ಸ್ವಲ್ಪ ದಮ್ಮು ಕಟ್ಟುದು. ಅಂದರೆ ವೀಕ್ ಇದ್ದಾರಲ್ಲ, ಜೀವದಲ್ಲಿ ಏನಿಲ್ಲ, ನೋಡ್ಬೋದು ಸಪೂರ ಇದ್ದಾರೆ. ಹಾಗೆ ಒಂದು ಮೊಟ್ಟೆ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ, ಒಂದು ಅಮ್ಮನಿಗೆ ಕೊಡುವ ಅಂತ. ಇದಕ್ಕೆ ಬೆಂದಾದ್ಮೇಲೆ ಇದರಲ್ಲಿ ಅನ್ನ ಉಂಟು ಅಂತ. ಮತ್ತು ಕ್ಲಿನಿಕ್ಕಿಂದ ಬರುವಾಗ ಅಮ್ಮನಿಗೆ ಮೀನು ತಂದು ಒಂದು ಪದಾರ್ಥ ಮಾಡಿ ಊಟ ಎಲ್ಲ ಕೊಡುವ ಅಂತಿದ್ದೇನೆ. ಯಾಕಂದರೆ ಮೀನೆಲ್ಲ ಒಳ್ಳೆಯದಲ್ಲ, ಊಟ ಇಂಥದ್ದೆಲ್ಲ ಇದು ತರುವ ಅಂತೇಳಿ. ಹಾಗೆ ಈಗ ಊಟ ಇದು ನಾಯಿಗಳಿಗೆ. ಇದನ್ನೀಗ ಆ ಪ್ಲೇಟಲ್ಲಿ ಊಟ ಹಾಕುವ ಗೈಸ್. ಹೊಸ ಪ್ಲೇಟಲ್ಲಿ ಊಟ. ಆದರೆ ಬ್ಲ್ಯಾಕಿಗೆ ಸ್ವಲ್ಪ ಸ್ಮಾಲ್ ಆಯಿತು, ಯಾಕಂದರೆ ಅವನು ಇದರಲ್ಲಿ ಅರ್ಧ ಊಟ ಮಾಡ್ತಾನೆ. ನೆಕ್ಸ್ಟ್ ಸರ್ತಿ ಹಾಕಿದರೆ ಆಯಿತು ಹೋಗಿ. ಹಾಗೆ ಊಟ ಹಾಕಿದೆ ಹೊಸ. ನಿಮ್ಮ ಹತ್ರ ನೋಡ್ತಿದ್ದಾನೆ ಆಯಿತಾ, ನನಗೆ ಅಂತ. ಹಾಂ ಹೌದಾ, ಈಗ ಅವನಿಗೆ ಇಟ್ಟಿದ್ದೇನೆ ಅಲ್ಲಿ. ಪೋ ತಿನ್ನ ಬಾ. ನಾನು ತೊಳಿಲಿಕ್ಕೆ ಕೂಡ ಒಳ್ಳೇದು, ಬೇಗ ಈಸಿ. ಅವರಿಗೆ ಕೂಡ ಮೀನಿಲ್ಲಲ್ಲ ಆಗ ಅಂತ ಊಟ ಸೇರೋದಿಲ್ಲ. ತರಕಾರಿ ನಿಮಗೆ ತೋರಿಸ್ತೇನೆ. ನನಗೆ ಕೂಡ ನೋಡುವ ಬೇಜಾರಾಗ್ತದೆ, ಯಾಕಂದರೆ ಈಗ ತರಕಾರಿ ವಿಷಯಕ್ಕೆ ಹೋಗ್ತಾ ಇಲ್ಲ ಒಂದು. ಮತ್ತೊಂದು ಏನಂದರೆ ಈಗ ಮಳೆ ಅಲ್ವಾ, ನಾನು ನೀರು ಕೂಡ ಕೊಡ್ತಾ ಇಲ್ಲ. ಮಳೆ ಬರ್ತಾ ಉಂಟು, ಯಾಕೆ ನೀರು ಕೊಡೋದಂತ. ಈಗ ನಮ್ಮ ಮಕ್ಕಳೆಲ್ಲ 3 ಕೂಡ ಇಲ್ಲಿ ಇದ್ದಾರೆ ನೋಡ್ಬೋದು. 1 2 3. ಅವ್ರು ಜಾಸ್ತಿ ವಿಂಡೋದಲ್ಲೇ ಮಲಗಿರೋದು. ಬುಳ್ಳ ಹೋದ್ಮೇಲೆ ಉಂಟಲ್ಲ ಗೈಸ್, ಈ ಕರಿಬೇಕು ಊಟನೇ ಮಾಡ್ತಾ ಇಲ್ಲ, ಅಚ್ಚಿ ಅಂತ ಇಲ್ಲ ನೋಡಿ ಅಂತ. ಹಾಗೆ ಅನ್ನ ಉಳಿದಿದೆ ಸ್ವಲ್ಪ. ಮತ್ತು ಪುಳಿಯ ಲಿಂಬೆ ಪುಳಿ ಮಾಡಿ ಯಾವ್ಜ ಒಂಜಿ ಇಡೀ ವಾರ್ದು ಕಾಯಿ ಅಂದು ಕಾಯಿ ಇತ್ತೆ ಲಿಂಬೆ ಪುಳಿ ಕಾಯಿ ಐತೆ ಮಂಗಡಿ ದಿಕ್ಕು. ಇಮ್ಯುನಿಟಿ ಪವರ್ ಸಿಕ್ಕಿ ಬೂಸ್ಟ್ ಆಗಲಿ ಅಂತ ಕೊಡೋದು ನಾನು. ಏನಾದರೂ ನೀರಿದ್ದು ಕುಡಿತಾ ಇರಲಿ, ಬಿಸಿ ನೀರಿದ್ದು ಅದು. ಹಾಗಾಗಿ ಹೊರಗಡೆ ಬರ್ತಾ ಇಲ್ಲ, ನಿಮಗೊಮ್ಮೆ ತೋರಿಸ್ತೇನೆ. ಈಗ ಇದು ನಿನ್ನೆ ನೋಡಿರ್ಬೋದು, ಎಲ್ಲ ಬಿದ್ದೋಗಿದೆ. ಎಂತ ಬೀಳಿಸಿದೆ ಅಂತ ಗೊತ್ತಿಲ್ಲ, ನನ್ನ ಲೆಕ್ಕದಲ್ಲಿ ನವಿಲಾಗಿರ್ಬೋದು. ಹಾಗೆ ಈಗ ಬೆಂಡೆಕಾಯಿ ಒಳ್ಳೆದುಂಟು, ಏನಾಗಲಿಲ್ಲ. ಈಗ ಗ್ರೋ ಆಗಿದೆ, ನಾಳೆಗೆ ತೆಗಿಬೋದು. ಬೆಂಡೆಕಾಯಿ ಉಂಟು. ಇದು ಹೋಯ್ತು, ಅಲಕ್ಕೆ ಹೋಯ್ತು. ಇದನ್ನಿನ್ನು ಮತ್ತೆ ರೀಬಿಲ್ಡ್ ಮಾಡಲಿಕ್ಕೆ ಕೂಡ ಆಗೋದಿಲ್ಲ, ಯಾಕಂದರೆ ಆ ಒಂದು ಇದು ಕಾಣ್ತಾ ಉಂಟಲ್ಲ, ಅಲ್ಲಿ ಎಲ್ಲ ಬಳ್ಳಿ ಸುತ್ತಕೊಂಡಿದೆ. ಹಾಗೆ ಈಗ ಬಸಳೆ ಬದನೆ ಸ್ವಲ್ಪ ಗ್ರೋ ಆಗಿದೆ ಆಯಿತಾ. ಗಿಡ ಕೂಡ ಬೆಳೆದಿದೆ ನೋಡ್ಬೋದು. ಇದು ಎತ್ತರ ಆಗಿದೆ. ನಾನೇ ಇವತ್ತು ಬರೋದು, ಇಷ್ಟು ದಿನದಲ್ಲಿ ನಾನೇ ಬಂದದ್ದು ಇಲ್ಲಿಗೆ. ಮತ್ತು ಕೆಂಬುಡೆಯಲ್ಲಿ ಹೂವೆಲ್ಲ ಆಗಿದೆ ಈಗ ಅಷ್ಟೇ, ಹೊಸತೇನಿಲ್ಲ ಗೈಸ್. ಇನ್ನು ಇದರೆಲ್ಲ ಚಂದ ಮಾಡಿ ನೋಡೋದು ನಮ್ಮ ಹುಷಾರಾದ್ಮೇಲೆ. ನಾನು ನಾಳೆ ಚಿಂಚು ಬರ್ತಾನಂತ ಉಂಟು ಗೈಸ, ಮತ್ತೆ ನೋಡುವ. ನಾಳೆ ಅಂತ ಉಂಟು, ಫೋನ್ ಮಾಡಿದ್ದ ನಾಳೆ ಬರ್ತೇನಂತ. ಮತ್ತೆ ಗೊತ್ತಿಲ್ಲ, ನನಗೆ ಹೋಗ್ಲಿಕ್ಕಾಗಲ್ಲ ಅಂತ ಹೇಳಿದೆ. ಹಾಗೆ ಅವನ ಅಪ್ಪ ಅವರು, ನನ್ನ ಚಿಕ್ಕಪ್ಪ ಇದ್ದಾರಲ್ಲ, ಅವ್ರು ಬಿಡ್ತೇನೆ ಅಂತ ಹೇಳಿದ್ದಾರೆ. ಬಂದರೆ ಒಳ್ಳೆ ಇತ್ತು, ನನಗೆ ಸ್ವಲ್ಪ ಹೆಲ್ಪ್ ಆಗ್ತದೆ. ನಾಳೆ ಬಂದರೆ ಅವನು ಶಿಕ್ಷೆ ಬಂತು ಗೈಸ್. ಈಗ ನಾವು ಹೋಗೋದು ಹೇಳುವ ಸ್ವಲ್ಪ ಕಡಿಮೆ ಇಲ್ಲ ಅಂತೇಳಿ. ಆಕ್ಸಿಜನ್ ಇಟ್ಟಿದ್ದಾರೆ ಗೈಸ್, ಡಾಕ್ಟರ್ ಬಗ್ಗೆ. ಹಾಗೆ
ವೇಟಿಂಗ್ ಡಾಕ್ಟರ್ಗೋಸ್ಕರ ಬರಬೇಕಷ್ಟು. ಇಂಜೆಕ್ಷನ್ ಕೊಟ್ಟರು ಗೈಸ್, ನೋಡ್ಬೋದು ನೀವು. ಇಲ್ಲಿ ಪೀಸ್ ತೆತ್ತಿಟ್ಟಿದ್ದೇನೆ, ಅಮ್ಮನಿಗೆ ಕುಡಿಯೋಕ್ಕೆ ಬೇಕಂತ ಹೇಳಿದ್ರು. ಗೈಸ್ ನಾವು ಮನೆಗೆ ಬಂದ್ವಿ, ಗಂಟೆ ಎಷ್ಟು ಗೊತ್ತುಂಟು, 1:15 ಮತ್ತು ಕೊಟ್ಟು ಎಲ್ಲ ಆಗುವಾಗ. ಅಂದರೆ ಡಾಕ್ಟ್ರ್ ಹೇಳಿದರು ಇನ್ನೂ ಕೂಡ ಹೀಗೆ ಜೋರಿದ್ರೆ ನೀವು ಅಡ್ಮಿಟ್ ಮಾಡೋದು ಒಳ್ಳೇದಂತ ಹೇಳಿದರು. ನನಗೆ ಎಲ್ಲ ಅಡ್ಮಿಟ್ ಮಾಡೋದ್ರಲ್ಲಿ ಧೈರ್ಯ ಇಲ್ಲ ಗೈಸ್. ಹುಷಾರಾಗಿ ಹೋದವರು ಕೂಡ ಅಡ್ಮಿಟ್ ಆಗಿ ಪ್ರಯೋಜನ ಇಲ್ಲ. ಪ್ರೈವೇಟಲ್ಲಿ ಹೀಗೆ ನಾವು ಮನೆಯಲ್ಲೇ ಇದ್ದು ಪ್ರೈವೇಟ್ ಖರ್ಚು ಮಾಡಬೇಕು, ಆದರೆ ಗುಣ ಆಗ್ತಾರೆ. ಹಾಗೆ ಈಗ ಇಂಜೆಕ್ಷನ್ ಎಲ್ಲ ಕೊಟ್ಟರು, ಮತ್ತು ಗ್ಲೂಕೋಸ್ ಕೊಡಲಿಕ್ಕೆ ಹೇಳಿದರು. ಆ ಗ್ಲೂಕೋಸ್ ಅಲ್ಲ, ಆಕ್ಸಿಜನ್ ಕೊಡಲಿಕ್ಕೆ ಹೇಳಿದರು ನೀವು ಮನೆಯಲ್ಲಿ. ನಾಳೆ ನೋಡಿ ಬನ್ನಿ ಅಂತ ಹೇಳಿದರು, ಹೀಗೆ ಇದ್ದಾರಾ ಅಂತೇಳಿ. ಹಾಗೆ ಈಗ ಕೈದು ತೆಗೆಸಲಿಲ್ಲ, ಹಾಗೆ ಉಂಟು. ಈಗ ಬಿಸಿ ನೀರು ಕುಡಿತಾ ಇದ್ದಾರೆ. ಇನ್ನು ಆಗಬೇಕು ಬೇಸ್ ಪದಾರ್ಥ. ನಾವು ಬರುವಾಗ ಅಮ್ಮನಿಗೆ ಎಂತ ಹೇಳೋದು, ಅದಕ್ಕೆ ದೆಂಜಿ ಅಂತ ಹೇಳ್ತೇವಲ್ಲ, ಏಡಿ, ಅದನ್ನು ತೊಗೊಂಡು ಬಂದೆ. ಅಲ್ಲಿ ಮೀನು ಎಂತ ಇರಲಿಲ್ಲ, 1 ಗಂಟೆ ಕಳೆದಿತ್ತಲ್ಲ. ಈಗ ಒಂದು ಬೇಗ ಬೇಗ ಮಾಡಿ ಅವರಿಗೆ ಊಟವನ್ನು ಕೊಡಬೇಕು. ಹಾಗೆ ನನಗೆ ಕೂಡ ಹಸಿವಾಗ್ತಾ ಉಂಟು. ಮತ್ತು ನಮಗೆ ಯಾರ ಸಬ್ಸ್ಕ್ರೈಬರ್ ಫುಡ್ಡು ಒಂದು ಅದಲ್ಲ, ನಿನ್ನೆ ಪ್ಲೇಟ್ ಕಳಿಸಿದ್ದಾರೆ, ಅವರಲ್ಲ, ಬೇರೆ ಯಾರೋ ಅವರು ಒಂದು ಫುಡ್ ಆರ್ಡರ್ ಮಾಡಿದ ಮೆಸೇಜ್ ಬಂದಿದೆ ನನಗೆ, ಅಂದರೆ ಡೆಲಿವರಿ ಇದೆ ಅಂತ. ಬಹುಶಃ ಈಗ ಬರ್ಬೋದು, ಬಂದರೆ ಒಳ್ಳೆಯದಿತ್ತು. ಬರ್ದಾಯಕ ಆಕ್ಸಿಜನ್ ಪಾಡ್ಲೆ ಅವೆ ಸ್ವಿಚ್ಚಿ. ಹಾಂ ಹಾಂ, ಡಾಕ್ಟ್ರು ಕೂಡ ಅದೇ ಹೇಳಿದ್ರು, ನಾನ್ ಸ್ಟಾಪ್ ಆಕ್ಸಿಜನ್ ಕೊಡಿ, ಅಂದರೆ ಸ್ವಲ್ಪ ಸ್ವಲ್ಪ ಬಿಟ್ಟು ಬಿಟ್ಟು, ಅಂದರೆ ಮಿಷಿನ್ ನಿಲ್ಲಿಸಬೇಕಲ್ಲ, ಎಂತ ಆಗೋದಿಲ್ಲ ಅಂತ. ನನಗೆ ಅವರು ಒಮ್ಮೆಲೆ ನೀವು ಅಡ್ಮಿಟ್ ಮಾಡಿ ಅಂತ ಹೇಳುವಾಗ ಟೆನ್ಷನ್ ಆಯ್ತು ಅಂತ. ಯಾಕಂದರೆ ಅಡ್ಮಿಟ್ ಮಾಡೋ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ನಿಮಗೂ ಕೂಡ ಗೊತ್ತುಂಟು ಅಡ್ಮಿಟ್ ಮಾಡಿ ಅಂತೆಲ್ಲ ಆಗ್ತದೆ ಅಂತ. ಅಂದರೆ ಅಡ್ಮಿಟ್ ಆದರೆ ಮತ್ತೆ ಹೋಪೆ ಬಿಟ್ಟು ಬಿಡಿ, ಮನೆಯಲ್ಲಾದರೂ ನಾವು ಇಷ್ಟಾದರೂ ನೋಡ್ತೇವೆ. ಫೇಸ್ ಏಡಿ ತೊಳೆದಿಟ್ಟೆ, ಗಂಟೆ 1:15 ಆಯ್ತಾಯ್ತಾ. ಇನ್ನೂ ಪದಾರ್ಥ ಆಗಬೇಕು, ಎಲ್ಲ ರೆಡಿಯಾಗಿದೆ, ಇನ್ನು ಮಾಡಲಿಕ್ಕೆ ಮಾತ್ರ ಬಾಕಿ. ಬಂಡಲ ಇಟ್ಟಿದ್ದೇನೆ. ಒಬ್ಬಳೇ ಇದ್ದರೆ ಇದೇ ಒಂದು ಪ್ರಾಬ್ಲಮ್, ಅಂದರೆ ಬಂದು ಎಲ್ಲ ಆಗಬೇಕಲ್ಲ, ಅದೇ ಟೈಮ್ಗೆ ಊಟ ಸಿಗೋದಿಲ್ಲ. ಅದಲ್ಲದೆ ನಮ್ಮ ಮಿಷಿನ್ ಗಡಿ ಆಫ್ ಆಗ್ತಾ ಉಂಟು. ಸ್ಟ್ಯಾಬ್ಲೈಸರ್ ಇಲ್ಲಲ್ಲ, ಅದಕ್ಕೋಸ್ಕರ ಅಂತ ಸ್ಟೆಬಿಲೈಸರ್ ಒಂದು ತರಿಸಬೇಕು. ನಾನಿವಾಗ ಬುಳ್ಳ ಬಂದದಂತ ತಿಳ್ಕೊಂಡದಾಯ್ತಾ, ಎಲ್ಲಿಂದ ಮಾರ ಇವನು ಬರ್ತಾ ಇದ್ದಾನೆ ಅಂತೇಳಿ. ಈಗ ನೋಡಿ ಅಂತೇಳಿ, ಬುಳ್ಳ ಬಾ ಬಲ್ಲ, ಬುಳ್ಳನ್ನೆಲ್ಲ ಗೈಸ್. ಈಗ ಕಲ್ಲರಿಂದ ಹಿಡಿದು ಮುಖ ಬೇರೆ ಮಾತ್ರ. ಇವರದ್ದು ಇಲ್ಲಿ ಪಾರ್ಟಿ ಆಗ್ತಾ ಉಂಟು. ಫುಡ್ ಹಾಕಿದೆ, ಮತ್ತು ಅದು ಏಡಿ ಇತ್ತಲ್ಲ ಅಮ್ಮ ತಿಂದದೆಲ್ಲ, ಅದನ್ನೆಲ್ಲ ಹಾಕಿದ್ದದಕ್ಕೆ ಹಾಗೆ ತಿಂತಾ ಇದ್ದಾರೆ. ನನಗೆ ಟೆನ್ಷನ್ ಆಗಿದೆ, ಅಡ್ಮಿಟ್ ಮಾಡಿ ಅಂತ ಹೇಳಿದ್ರಲ್ಲ, ಅದೇ ತಲೆಯಲ್ಲಿ ತಿರುಗ್ತಾ ಉಂಟು. ಏನಾಗಲ್ಲ, ನೋಡುವ, ನಾವು ಮನೆಯಲ್ಲೇ ಕೇರ್ ಮಾಡುವ. ಟ್ಯಾಬ್ಲೆಟ್ ಉಂಟು, ಇಂಜೆಕ್ಷನ್ ಇವತ್ತು ಕೊಟ್ಟಿದೆ, ಮತ್ತು ಇವಾಗ ಒಂದು ಕೆಲಸ ಎಲ್ಲ ಮಾಡಿದ್ದು, ನಾನು ಬ್ಲಾಗ್ ಮಾಡಲಿಲ್ಲ. ನನಗೆ ಟೆನ್ಷನಲ್ಲಿರುವಾಗ ನಾನು ಬ್ಲಾಗ್ ಮಾಡೋದಿಲ್ಲ, ತಲೆಯೆಲ್ಲ ಗಿರ್ಮಿಟಾಗಿರ್ತದೆ. ಇದು ಸ್ಟೆಬಿಲೈಸರ್ ಬೇಕಿತ್ತು ಅಂತ ಹೇಳಿದೆ ಅಲ್ಲ, ಈಗ ನಾವು ಆರ್ಡ್ರ್ ಮಾಡಿದ್ರು ಇನ್ನು ಬರುವಾಗ ಒಂದು 4 days ಆಗ್ಬೋದು. ಅದಕ್ಕೆ ನಾನು ನನ್ನ ಮಾವನ ಮನೆ, ಅಂದರೆ ಸಣ್ಣ ಮಾವನ ದೊಡ್ಡ ಮಾವನ ಮನೆಗೆ ಹೋದೆ, ಅಲ್ಲಿ ಇಲ್ಲ. ಈಗ ಸಣ್ಣ ಮಾವನ ಮನೆಗೆ ಹೋಗಿ ಅವರ ಸ್ಟೆಬಿಲೈಸರ್ ತೊಗೊಂಡು ಬಂದರು. ನಮ್ಮ ಸ್ಟೆಬಿಲೈಸರ್ ಅವನ ಮನೆಯಲ್ಲಿಟ್ಟು, ಅವರ ಸ್ಟೆಬಿಲೈಸರ್ ನಾನು ತೊಗೊಂಡು ಬಂದದ್ದು. ಅಲ್ಲಿ ಒಂದು ಸ್ವಲ್ಪ ದಿನದ ಮಟ್ಟಿಗೆ. ಅಮ್ಮ ಆಕ್ಸಿಜನ್ ತೊಗೊಳ್ತಿದ್ದಾರೆ. ಅಂದರೆ ಈಗ ಟೈಮ್ ಆಯಿತು, 5 ಗಂಟೆ ಆಗ್ತಾ ಬಂತು. ನಾನೊಂದು ನಾಯಿ ತಗೊಳ್ತೇನೆ ಅಂತ ಹೇಳಿ ತಕ್ಕದೆ. ಇವಾಗ ಇವೆಲ್ಲ ಬಿಸಿ ಅಂದರೆ ನಾನು ಉಂಟಲ್ಲ, ಇಷ್ಟು ಸ್ವಲ್ಪ ಬಿಸಿ ಇಲ್ಲ, ಪುರ್ಸುತ್ತಿಲ್ಲ ನನಗೆ, ಬಿಸಿ ಇಲ್ಲ ಅಂತೆ. ಅಂದರೆ ಒಂದು ಮೊಬೈಲ್ ಸ್ಕ್ರೋಲ್ ಮಾಡುವ ಅಂತ ಹೇಳಿದ್ರು ನನಗೆ ಟೈಮ್ ಇಲ್ಲ ಆಯಿತಾ. ಎಡಿಟ್ ಮಾಡೋದೇ ನಾನು ರಾತ್ರಿ 8 ಗಂಟೆ ಮೇಲೆ. ಈಗ ಹೋಗುವ, ನಾಯ್ಕೊಂಡು ಹೋಗುವ. ಇವನು ಎಲ್ಲಿ ಡೇಯಲ್ಲಿ ಮಾರೆ, ಅಂದರೆ ಇವರು ಕೊಂಡೋಗೋ ಉತ್ಸಾಹದಲ್ಲಿ ಉಂಟಲ್ಲ. ಈಗ ನಾನು ಇವನನ್ನು ಎಲ್ಲಿ ಕಟ್ಟಾಕಿದ್ದೇನೆ ನೋಡಿ ಗೈಸ್, ರಗಾಳೆ ಇಲ್ಲ, ಫುಲ್ಲು ಸೇಫ್ಟಿ. ಮತ್ತೆ ಹೇಳಿದಲ್ಲ ನಾನು ಮಾವನಿಂದ ಸ್ಟೆಬಿಲೈಸರ್ ತಂದೆ ಅಂತ, ಅದು ರಿಟರ್ನ್ ಕೊಟ್ಟು ಬಂದೆ ಆಯಿತಾ. ಯಾಕಂದರೆ ತುಂಬ ಬಿಸಿಯಾಗಿತ್ತು ಸ್ಟೆಬಿಲೈಸರ್, ಮತ್ತು ನನಗೆ ಭಯ ಆಯಿತು.
ಮಿಷಿನ್ ತುಂಬ ಕಾಸ್ಟ್ಲಿ ಇದ್ದು, ಅದು ಕೂಡ ನಾನು ತುಂಬ ಜನರ ಹೆಲ್ಪ್ ಕೇಳಿ ತೊಗೊಂಡದ್ದು ಗೊತ್ತಿರ್ಬೋದು. ಅದಕ್ಕೆ ನಾನು ರಿಟರ್ನ್ ಕೊಟ್ಟು ಬಂದೆ. ರಿಸಲ್ಟ್ ತೊಗೊಳ್ಬೇಕು ಅಂತ ಅಂದರೆ ಯಾವತ್ತಿದ್ರೂ ಅದೊಂದು ಬೇಕೇ ಅಲ್ವಾ ಮಿಷಿನ್ಗೆ. ಇನ್ನು ಮಳೆಗಾಲ ಸಿಡಿಲೆಲ್ಲ ಬರ್ತಾ ಇರ್ತದೆ. ಅದಕ್ಕೀಗ ನೋಡೋದು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದರೂ 4 days ಬೇಕು. ಮತ್ತು ಹೋಗಿ ತೊಗೊಂಡಾದರೆ ಉಂಟಲ್ಲ ತುಂಬ ಕಾಸ್ಟ್ಲಿ. ಯಾಕಂದರೆ ಕಡಿಮೆದೆಲ್ಲ ಆಗೋದಿಲ್ಲ, 7,000 ಇದ್ದೇ ಆಗಬೇಕು. ಅದಕ್ಕೆ ಫ್ಲಿಪ್ಕಾರ್ಟಲ್ಲಿ ತೊಗೊಳ್ಳುವ ಅಂತಿದ್ದೇನೆ ನಾನು. ಹಾಗೆ ಮತ್ತು ಆರ್ಡ್ರ್ ಮಾಡು. ಮತ್ತು ಅದು ಬೆಕ್ಕಿಗೆ ಫುಡ್ ಇತ್ತಲ್ಲ, ಅದು ಬಂದಿದೆ ಅಂತೆ. ಮಾಮಿನ ಅಂಗಡಿಯಲ್ಲಿ ಉಂಟು, ಮತ್ತೆ ತರ್ತೇನೆ ಅಂತ ಹೇಳಿದ್ದು. ಪ್ಲೇಸ್ ಇದು ನೋಡಿ, ಇದು ಕೈದು ನಾನು ತೆಗ್ತದೆ ಆಯಿತಾ. ಅದಕ್ಕೆ ಬ್ಲಡ್ ಹೋಗ್ತದೆ ಅಂತ ನಮ್ಮ ಈ ಬ್ಯಾಂಡೇಜ್ ಹಾಕಿತ್ತು. ನಾನೊಂದು ಅರ್ಧ ನರ್ಸಾದೆ ಮಾತ್ರ. ಈಗ ಸ್ನಾನ ಮಾಡಿಸುವಂತ ಅಮ್ಮನಲ್ಲಿ, ಅದಕ್ಕೆ ಆಗಲ್ಲ ಒಬ್ಬರಿಗೆ ಮಾಡಲಿಕ್ಕೆ. ಮೇಕೆ ಯಾವತ್ತೇನಿ ನೀರೆಲ್ಲ ಅದ ಮಾಡಿ ಸ್ನಾನ ಮಾಡು. ಆಕ್ಸಿಜನ್ ಇಟ್ಟಿದ್ದೇವೆ ಗೈಸ್. ಅಂದರೆ ಇವತ್ತು ಉಂಟಲ್ಲ, ಡೈಲಿ ಇಡೋದಕ್ಕಿಂತ ಕೂಡ ಜಾಸ್ತಿ ಇಟ್ಟಿದ್ದೇವೆ. ಡಾಕ್ಟರ್ ಅದೇ ಹೇಳಿದ್ದು. ಅಂದರೆ ಈಗ ನಾವು ಹಾಸ್ಪಿಟಲಲ್ಲಿ ಕೂಡ ಎಂತ ಮಾಡೋದು, ಕೇರಿಂಗ್ ಅಲ್ಲ, ಕೇರ್ ಮಾಡ್ತಾರೆ, ಮತ್ತು ನೆಪ ಕೊಡ್ತಾರೆ, ಮತ್ತು ಇಂಜೆಕ್ಷನ್, ಮತ್ತು ಇದು ಆಕ್ಸಿಜನ್. ಅದನ್ನೇ ನಾವು ಮನೆಯಲ್ಲಿ ಫಾಲೋ ಮಾಡಬೇಕು, ಒಳ್ಳೆದಲ್ಲಿ ನೋಡಬೇಕು. ಹಾಗೆ ಅವತ್ತು ಕೂಡ ಎಲ್ಲರಿಗೆ ಬೋಲ್ಡ್ ಆಡಿಯನ್ಸಿಗೆ ಗೊತ್ತಿರ್ಬೋದು, ಅವತ್ತೊಮ್ಮೆ ತುಂಬ ಸೀರಿಯಸ್ ಆಗಿತ್ತು ನನ್ನ ಅಮ್ಮನಿಗೆ. ಅಂದರೆ ಎಷ್ಟು ಸೀರಿಯಸ್ ಆಗಿತ್ತು ಅಂತ ಹೇಳಿದರೆ, ಹೀಗೆ ಬಿದ್ದಲ್ಲಿಯೇ ಇದ್ರು ಆಯಿತಾ. ಅವರಿಗೆ ಮತಿಯೇ ಇರಲಿಲ್ಲ, ಅಷ್ಟು ಪಲ್ಸ್ ಲೋ ಆಗಿತ್ತು. ಆ ಟೈಮಲ್ಲಿ ಎಲ್ಲ ನೋಡಬೇಕು, ಬ್ಲಾಗೆಲ್ಲ ಎಂತೆ ಬಂದು ಮಾಡಿದ್ದೆ ನಾನು ಆಯಿತಾ. ಹೀಗೆ ನಾವು ಏಳಿಸೋದು, ಹೀಗೆ ಮಲಗಿಸೋದು, ಮತ್ತು ಅವರು ಬಿದ್ದಿರ್ತಾರೆ. ಆಮೇಲೆ ಇದೆಲ್ಲ ಇಡೋದು ನಾವೇ ಆಯಿತಾ. ಗ್ಲೂಕೋಸ್ ಕೊಡೋದು, ಊಟ ಮಾಡ್ತಿರಲಿಲ್ಲ, ಗ್ಲೂಕೋಸ್ ಕೊಡೋದು, ಹಾಗೆ ಮಾಡಿ 2 ತಿಂಗಳು ಬೆಡ್ಡಲ್ಲಿದ್ದರು ಅವರು. ಡೈಪರ್ ಎಲ್ಲ ಆಗ್ತಾಯಿದ್ದು, ಅಷ್ಟು ಒಂದು ಹುಷಾರಿರಲಿಲ್ಲ. ಆ ಟೈಮಲ್ಲಿ ಕೂಡ ಡಾಕ್ಟ್ರು ನನಗೆ ಅಡ್ಮಿಟ್ ಮಾಡಲಿಕ್ಕೆ ಹೇಳಿದರು. ಆದರೆ ನಾವು ಮನೆಯಲ್ಲೇ ಎಲ್ಲ ಕೇರ್ ಮಾಡಿ, ಆಗ ನನ್ನ ಆಂಟಿಯರೆಲ್ಲ ಇಲ್ಲಿದ್ರು ಆಯಿತಾ. ಆಂಟಿ ಇಲ್ಲಿದ್ದರು, ಮತ್ತು ಪಿಂಕಿ ಎಲ್ಲ ಇಲ್ಲಿ ಬಂದಿದ್ದು ನೈಟೆಲ್ಲ. ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ ಆ ಟೈಮಲ್ಲೆಲ್ಲ, ಮಾವ ಮತ್ತೆಲ್ಲ. ಆ ಟೈಮು ನೋಡಿದರೆ ಈ ಟೈಮು ಎಷ್ಟೋ ಒಂದು ಎಂತ ಹೇಳೋದು ಬೆಟರ್. ಹಾಗಾಗಿ ಹುಷಾರಾಗ್ತಾರಂತ ಮನಸ್ಸಿನ ಮೂಲೆಯಲ್ಲಿ ಆಗ್ತದೆ ನನಗೆ. ಫೈಟ್ ಮಾಡಬೇಕು ಆ ಒಂದು ರೋಗದ ಇದ್ರ ಒಟ್ಟಿಗೆ. ಸೀರಿಯಲ್ ಹಾಕಿದ್ದಾರೆ, ನೋಡ್ತಾ ಇದ್ದಾರೆ. ಕೆಲಸ ಏನು ಗೊತ್ತಾ, ಇನ್ನು ಮಲಗುದಂತ 9:20 ಏನಂತ ಹೇಳಿದರೆ, ನಾನು ಫುಡ್ ಕೇಳಿದ್ದೆ ಅಲ್ಲ, ಆಗ ನಮಗೆ ಒಂದು ಫುಡ್ ಡೊನೇಟ್ ಮಾಡಿದ್ದಾರೆ. ಅವರ ಹೆಸರು ಏನಂತ ಹೇಳಿದರೆ, ಅವರ ಹೆಸರಲ್ಲೇ ಹೇಳಿ ಕೇಳಿಲ್ಲ, ಆದರೆ ನಾನು ಹೇಳ್ತಾ ಇದ್ದೇನೆ. ಅವರೊಂದು ಒಳ್ಳೆ ಕೆಲಸ ಮಾಡಿದ್ದಾರಲ್ಲ, ಆ್ಯಂಡಿ ದೀಪಕ್ ಅಂತ ಅವರ ಹೆಸರು. ಸುಪ್ರೀತಾ ಅಂತ ಕೂಡ ಆಗಿರ್ಬೋದು. ಹಾಗೆ ಒಂದು ಜಸ್ಟ್ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದಕ್ಕೆ ನಮಗೆ ಫುಡ್ಡು ಕಳಿಸಿದ್ದಾರೆ ಗೈಸ್. ನೋಡಿ ಎಷ್ಟು 6 kg ಫುಡ್ ಅಂತ. ಹೌದು, 6 kg ಪ್ಯೂರಿಫೈಡ್ ಕಳಿಸಿದ್ದಾರೆ ಆಯಿತಾ. ಒಂದು 6 ತಿಂಗಳು ತಿನ್ನಲಿಕ್ಕೆ ಆಗ್ಬೋದು ಅದಮ್ಮ. ಆಗ ಅದು ಸ್ವಲ್ಪ ಹಾಕುವ. ಹಾಗೆ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನೋಡ್ತಾ ಇದ್ದರೆ ಮೊಬೈಲ್ ಮೆಸೇಜಲ್ಲಿ ಕೂಡ ಹೇಳಿದ್ದೇನೆ. ಅದು ನನ್ನ ಒಂದು ಮಕ್ಕಳಿಗೆಲ್ಲ ಕಳಿಸಿಕೊಟ್ರಲ್ಲ. ಈಗ ಪುಟ್ಟು ಬರ್ತೇನೆ, ಬನ್ನಿಪ್ಪ, ಪುಟ್ಟು ಬರ್ತೇನೆ. ಅವರ ಮನಸ್ಸಲ್ಲಿ ಉಂಟಲ್ಲ ಅಕ್ಕಿ ಅಂತ ಆಗಿರ್ಬೋದು, ಯಾಕಂದರೆ ಇಷ್ಟು ದೊಡ್ಡ ಗೋಣಿಯಲ್ಲಿ ಎಂತ ತಂದದಂತ. ಸ್ವಲ್ಪ ಹಾಕುವ. ನಮಗೆ ಇದು ಕಳಿಸಿಕೊಟ್ಟಿದ್ದಾರಲ್ಲ, ಅವರಲ್ಲ ಇದು, ಅವರು ಬೇರೆ ಫುಡ್ಡು, ಅದು ಬರಬೇಕಷ್ಟೇ. ಇನ್ನು ಅದು ಬಂದರೆ ನಾನು ತೋರಿಸ್ತೇನೆ. ಅವರ ಹೆಸರೆಲ್ಲ ಹೇಳೋದು ಬೇಡ ಅಂತ ಹೇಳಿದ್ರು, ಬರೀ ಎಂತ ಹೇಳಿಲ್ಲ. ಆದರೆ ನಾನು ಹೇಳ್ತೇನೆ, ಒಂದು ಕತ್ತರಿ ಉಂಟು. ಆಂಡಪ್ಪ ಆಂಡ್ ಇದಕ್ಕೊಂದು ಬಾಕ್ಸ್ ಎಲ್ಲ ಒಂದು ರೆಡಿ ಮಾಡಬೇಕು, ಅದರಲ್ಲಿ ಸ್ವಲ್ಪ ಹಾಕಿಟ್ರೆ ಒಳ್ಳೆಯದು. ನೀವು ಕೂಡ ಯಾರಾದರೂ ನನಗೆ ಫುಡ್ಡು ಈ ರೀತಿ ಒಂದು ಹಣ ಎಲ್ಲ ನನಗೆ ಬೇಡ, ಫುಡ್ಡು ಡೊನೇಟ್ ಮಾಡೋದಂತ ಇದ್ದರೆ ಗೈಸ್, ಅಡಲ್ಟ್ ಫುಡ್ಡು. ಹಾಗೆ ನನಗೆ ಮೇಲ್ ಕೂಡ ಮಾಡ್ಬೋದು, ಇನ್ಸ್ಟಾದಲ್ಲಿ ಕೂಡ ಹೇಳ್ಬೋದು ನನಗೆ. ನಾನು ನಿಮಗೆ ಅಡ್ರೆಸ್ ಕೊಡ್ತೇನೆ, ಅದಕ್ಕೆ ಅದನ್ನು ಸೆಂಡ್ ಮಾಡ್ಬೋದು. ಇವರಿಗಲ್ಲದೆ ಕೂಡ ನಾನು ಬೇರೆ ಬೆಕ್ಕುಗಳಿಗೆ ಹಾಕುವ ಅಂತ ಇದ್ದೇನೆ. ಇಷ್ಟು ಉಂಟಲ್ಲ ಅಂತ. ಒಳ್ಳೆದುಂಟು ಗೈಸ್ ಫುಡ್. ಇಲ್ಲ ತಿನ್ಬೆ. ಈಗ ಗೈಸ್ ಇದರಲ್ಲಿದ್ದ ಬೆಕ್ಕೆ ಮಾರಿದು ಶಂಭು ಆಗ ಸೇಮ್ ಈ ಫೋಟೋದಲ್ಲಿರೋ ಬೆಕ್ಕೆ ಕಣ್ಣು ಸಮೇತ ಮಾರೆ ಡಿಟ್ಟು ಶಂಭು ಆಗ ಪೋಸ್ ಮಾತ್ರ ಬೇರೆ, ಇದು ಮಾತ್ರ ಬೇರೆ. ಫೇವ್ರೇಟ್
ಟೈಮ್ ಅಂತ ಹೇಳ್ಬೋದು ನಮ್ಮ ವಿಡಿಯೋದು. ಹಾಗೆ ನಮ್ಮ ಕಮೆಂಟ್ ಓದಲಿಕ್ಕೆ ಸ್ಟಾರ್ಟ್ ಮಾಡುವ ಈಗ. ಬೆಕ್ಕಿನ ವಿಷಯದಲ್ಲಿ ಮೊನ್ನೆ ನಾನು ಬುಳ್ಳನ ವಿಷಯದಲ್ಲಿ ವಿಡಿಯೋ ಮಾಡಿದ್ದೆ. ಆಗ ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ ಆಗಿದ್ದೀರಲ್ಲ, ನನಗೆ ಆಯ್ತಾಗ ನಾವು ತುಂಬ ಜನ ಇದ್ದಾರೆ ಮಾರೆ ಅಂತೇಳಿ. ನಂದಿನಿ ನಂದು ಅಂತೇಳಿ ಕಮೆಂಟ್ ಮಾಡಿದ್ದಾರೆ. ನಮ್ಮ ಬೆಕ್ಕು ಕೂಡ ಮೊನ್ನೆ ಗಾಡಿ ಅಡಿಗೆ ಬಿದ್ದು ಸತ್ತು ಹೋಯ್ತು. ನನಗೂ ನಿಮ್ಮ ಹಾಗೆ ತುಂಬ ಬೇಜಾರಾಯಿತು. ನನ್ನ ಪಾಪುಗೆ ಬೆಕ್ಕು ಅಂದರೆ ಜೀವ ಆಯಿತಾ, ತುಂಬ ಕೂಗಿದ್ದಾರೆ ಅಂತ ಅವರು ಕೂಡ. ಹಾಗೆ ತುಂಬ ಜನ ಅಂಥದ್ದೊಂದು ವಿಷಯದಲ್ಲಿ ಇದ್ದೀರಲ್ಲ. ಇವರದಿಲ್ಲಿ ಫೈಟ್ ಆಗ್ತಾ ಉಂಟು, WW ಆಗ್ತಾ ಉಂಟು. ಮತ್ತೊಂದು ಕಮೆಂಟ್ ಇತ್ತು, ಪವಿತ್ರ ಪವಿ ಅಂತ. ಅಂಚ ಇಲ್ಲದ ಪ್ರಾಣಿಲಿ ಸಹಿತನ ಆಯ್ತು ಆಯುಷ್ಯ ಇಲ್ಲದ ಯಜಮಾನಿರಿಗೆ ಬರ್ಕೊಂಡು ಪನ್ಪೇರು ಇರು ಬೇಜಾರು ಮನ್ಪುಚ್ಚಿ ಎಂಕಲ ಬೇಜಾರ ಅಂದ್ರೆ ದಾದ ಮನ್ಕೊಂಡು ಪಡ್ಬುದಿ. ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ ಮಾಡಿದ್ದೀರಾ. ಆ ಒಂದು ಟೈಮಲ್ಲಿ ನನಗೆ ಸಾಥ್ ಕೊಟ್ಟಿದ್ದೀರಾ ಆಯಿತಾ. ಮತ್ತೊಂದು ಕಮೆಂಟ್, ಪ್ರತಿಮಾ ನಾಯಕ್ ಅಂತ. ಆ ದೇವರಿಗೂ ಕೂಡ ನಮ್ಮಂಥವರು ಖುಷಿಯಾಗಿರುವುದು ಇಷ್ಟ ಇಲ್ಲ ಅಂತ ಕಾಣ್ತದೆ. ಬುಳ್ಳನ ಆತ್ಮಕ್ಕೆ ಶಾಂತಿ ಸಿಗಲಿ. ನಾನು ನಿಮ್ಮ ವಿಡಿಯೋ ಡೈಲಿ ನೋಡ್ತೇನೆ. ನನಗೂ ಕೂಡ ಮೂಕಜೀವಿ ಅಂದರೆ ಇಷ್ಟ, ಮನುಷ್ಯರು ದೂರ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆದಿತ್ತು ಕಮೆಂಟ್. ಇಂಥ ಎಲ್ಲ ಕಮೆಂಟ್ ಎಲ್ಲ ಓದುವಾಗ ಉಂಟಲ್ಲ, ಒಂದು ಮೈಂಡ್ ರಿಲ್ಯಾಕ್ಸ್ ಆಗ್ತದೆ. ಈಗ ಎಷ್ಟು ಪ್ರಾಬ್ಲಮ್ ಇದ್ದರೂ ಒಳ್ಳೆಯದಾಗ್ತದೆ. ಸಪೋರ್ಟ್ ಮಾಡೋರು ಎಷ್ಟು ಜನ ಇದ್ದಾರೆ ಅಂತ ಆಗ್ತದೆ. ಮತ್ತೊಂದು ಅವಿನಾಶ್ ಅನ್ಫಿಲ್ಟರ್ಡ್ ಅಂತ ಒಂದು ಕಮೆಂಟ್ ಮಾಡಿದ್ದಾರೆ. ನಾನಾದರೆ ಆ ಹೆಬ್ಬಾವನ್ನು ಸ್ವರ್ಗಕ್ಕೆ ಸೇರಿಸುತ್ತಿದ್ದೆ. ಅದು ಮತ್ತೆ ಬರುತ್ತೆ ನೋಡಿ. ಬೇರೆ ಬೆಕ್ಕು ಮತ್ತು ಕೋಳಿ ಏನಾದರೂ ಸಿಗುತ್ತೆ ಅಂತ ನೋಡೋಕೆ. ರುಚಿ ಸಿಕ್ಕಿದ ಮೇಲೆ ಹಾಗೆ ಹೆಬ್ಬಾವು. ಯಾರಾದರೂ ಹತ್ತಿರದ ಹಾವು ಹಿಡಿಯೋರು ನಂಬರ್ ಇಟ್ಟಿರಿ. ಅದೌದು, ಹಾವು ಹಿಡಿಯೋರನ್ನು ಕರಿಬಹುದು ಗೈಸ್. ಆದರೆ ಅವರಿಗೆ ಕೊಡಬೇಕಲ್ಲ, ಹಣ ಕೊಡಬೇಕು. ಮತ್ತೆ ಅವರು ಎಂಥ ಮಾತಾಡೋದು ಗೊತ್ತಿರುವುದಿಲ್ಲ. ಪರಿಚಯದವರು ಇದ್ದರೆ ನೋಡುವ, ನೆಕ್ಸ್ಟ್ ಟೈಮ್ ಬಂದರೆ ಗ್ಯಾರಂಟಿ ಮಾಡುವ ಹಾಗೆ. ಮತ್ತೇನಂತ ಹೇಳಿದರೆ, ಹೆಬ್ಬಾವು ಸ್ವರ್ಗಕ್ಕೆ ಕಳಿಸ್ತಾ ಇದ್ರಂತೆ. ಅದು ಸ್ವರ್ಗಕ್ಕೆ ಖಂಡಿತ ಹೋಗಲ್ಲ, ನರಕಕ್ಕೆ ಹೋಗುವುದು. ಯಾಕಂದರೆ ಅದು ಹುಟ್ಟಿದ್ದೇ ಹೆಬ್ಬಾವಾಗಿ. ಅದೆಲ್ಲ ಮನುಷ್ಯರನ್ನು ತಿಂತ ಉಂಟು, ಪ್ರಾಣಿಗಳೆಲ್ಲ ತಿಂತದೆ. ಸ್ವರ್ಗಕ್ಕಂತೂ ಹೋಗಲ್ಲ. ಒಳ್ಳೆ ಕಮೆಂಟ್ ಆಯಿತಾ. ಆಶಾ 2811 ಅಂತ. ಕೂಗಬೇಡಿ, ನೀವು ಅವನನ್ನು ಚಂದ ಮಾಡಿ ನೋಡ್ಕೊಂಡಿದ್ದೀರಿ. ಬುಳ್ಳನ ವಿಷಯದಲ್ಲಿ ಅವನ ಆಯುಷ್ಯ ಅಷ್ಟೇ ಇದ್ದದ್ದು ಕಾಣಬೇಕು. ನನಗೂ ಪ್ರಾಣಿಗಳೇ ಫ್ರೆಂಡ್ಸ್, ಮನುಷ್ಯರಿಗಿಂತ ಪ್ರಾಣಿಗಳೇ ಬೆಸ್ಟ್. ಅವು ಆಗುವುದೆಲ್ಲ ಒಳ್ಳೆಯದಕ್ಕೆ. ಡೋಂಟ್ ವರಿ, ಅವನು ಒಳ್ಳೆಯ ಪ್ಲೇಸಲ್ಲಿ ಇರ್ತಾನೆ. ಇಷ್ಟೇ ಕಷ್ಟ ಇದ್ದರೂ ನೀವು ಎಲ್ಲವನ್ನು ಎಷ್ಟು ಚಂದ ಮನೆಗೆ ಮ್ಯಾನೇಜ್ ಮಾಡಿಕೊಂಡು ಹೋಗ್ತೀರಾ. ಹ್ಯಾಟ್ಸ್ ಆಫ್ ಯು, ಗಾಡ್ ಬ್ಲೆಸ್. ಥ್ಯಾಂಕ್ ಯು ಸೋ ಮಚ್. ಇವರು ಒಂದು ಭಯಂಕರ ಒಳ್ಳೆ ಮನಸ್ಸಿನವರು ಅಂತಲ್ಲ. ಒಳ್ಳೊಳ್ಳೆ ಕಮೆಂಟ್ ಮಾಡ್ತಾರಲ್ಲ ಗೈಸ್, ಅವರೇನು ಗೊತ್ತಾ, ಪಾಪ ಎಷ್ಟು ಕಷ್ಟ ಇದ್ದರೂ ಬೇರೆಯವರಿಗೆ ಒಳ್ಳೆಯದೇ ಬಯಸ್ತಾ ಇರ್ತಾರಂತ. ಅಶ್ವಿನಿ ಅಂತ ಒಂದು ಕಮೆಂಟ್ ಮಾಡಿದ್ದಾರೆ. ಅವು ನರಮನೆಗಾಪಿನ ಇಲ್ಲದ ಪ್ರಾಣಿ ಇಲ್ಲದಿದ್ದವನು ಬೇಜಾರಾಗು ಗಾಲ ಮಲ್ಪೆರ ಬನ್ನಿ ಅಂತೇಳಿ. ಆಗಿರಬಹುದು. ಅವತ್ತೊಮ್ಮೆ ಹುಷಾರಿಲ್ಲದಾಗ ಟೈಗಿಗೂ ಹುಷಾರಿರಲಿಲ್ಲ. ಈ ಸರ್ತಿ ಬುಳ್ಳ ಸತ್ತುಲ್ಲ ಆಗಿರ್ಬೋದು. ಅದೆಲ್ಲ ನನಗೆ ಗೊತ್ತಿಲ್ಲ, ಅದೆಲ್ಲ ವಿಷಯ ಇರ್ಬೋದು. ಹಾಗೆ ಗೈಸ್, ನನಗೆ ಉಂಟಲ್ಲ ಈಗ 10 ಗಂಟೆ ಆಗ್ತಾ ಬಂತು. ಫುಲ್ಲು ನಾನು ಟಯರ್ಡಾಗಿ ಹೋಗ್ತೇನೆ ಈಗ. ಅಂದರೆ ಫುಲ್ಲು ಕೆಲಸ ಗೈಸ್, ಬೆಳಗ್ಗೆಯಿಂದ ಸ್ಟಾರ್ಟ್ ಆಗೋದು ಉಂಟಲ್ಲ. ಸ್ವಲ್ಪ ಹೀಗೆ ಮಾಡಲಿಕ್ಕೆ ನನಗೆ ಪುರ್ಸೊತ್ತಿಲ್ಲ. ಈಗ ಬ್ಯುಸಿ ಅಂತ ಹೇಳೋದು ಇದನ್ನೇ ಅಂತ, ಅಷ್ಟು ಬ್ಯುಸಿ. ಈಗ ಕೂಡ ಅಲ್ಲಿ ನೆಬ್ಬು ತೊಗೊಳ್ತಿದ್ದಾರೆ, ಅಲ್ಲಿ ಅಲ್ಲಿ ತೊಗೊಳ್ಳೋದು. ಹಾಗೆ ಇನ್ನು ಅವರನ್ನು ಮಲಗಿಸ್ಬೇಕು. ಇಲ್ಲಿ ಅವರಿಗೆ ಬಿಸಿ ನೀರೆಲ್ಲ ಅವರಿಗೆ ಇಟ್ಟದ್ದು. ಹಾಗೆ ಆಮೇಲೆ ನಾನು ಮಾಡ್ಕೊಳ್ಬೇಕು. ಹಾಗೆ ನಾಳೆ ಸಿಗೋ ಗೈಸ್. ಇನ್ನು ಈಗ ಕಂಟೆಂಟು ಇಲ್ಲ, ಎಂತ ಇಲ್ಲ. ನಾಳೆ ಚಿಂಚು ಬರ್ತಾನಂತ ಒಂದು 80% ಉಂಟು. ಆಮೇಲೆ ನಾಳೆ ನೋಡುವ ಆಯಿತು ಬಂದರೆ. ಹಾಗೆ ರಾಶಿ ಕೂಡ ಇದ್ದೇನೆ ಮೊನ್ನೆಯಿಂದ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಫಸ್ಟ್ ಟೈಮ್ ನಿಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಜ ವಾಸ್ತವ ಗೈಸ್, ಮನೆಯಲ್ಲಿ ಯಾರಾದರೂ ಹುಷಾರಿಲ್ಲದೀಗ ಇಲ್ಲದಾಗ ಟೆನ್ಷನ್ ಇರುವಾಗೆಲ್ಲ ಹೀಗೆ ಇರ್ತಾರೆ ಎಲ್ಲರೂ. ನಾನಂತಲ್ಲ, ಎಲ್ಲರೂ ಹೀಗೆ ಇರ್ತಾರೆ. ಸಿಗೋಣ ನಾವು. ಮಂಡೆ ಚೀಲದ ವ್ಯಕ್ತಿ ಅಂದರೆ ಅವರೇ.